ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಖತ್ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಫ್ರೆಶ್ ಆಗಿರೋ ಬಾಂಗ್ಡೆ ಮೀನನ್ನು ತೊಗೊಂಡಿದ್ದೀನಿ. ಇದೆಲ್ಲ ನೀಟಾಗಿ ವಾಶ್ ಆಗಿದೆ. ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಎಗ್ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ಖಾರನ ನೋಡ್ಕೊಂಡು ತೊಗೊಳ್ಳಿ. 1 ಸ್ಪೂನ್ ಕೋರಿಯಾಂಡರ್ ಪೌಡರ್ ತೊಗೊಂಡಿದ್ದೀನಿ. ಸ್ಪೈಸಸ್ ಎಲ್ಲ ಪೌಡರ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ಅದನ್ನು 1/4 ಸ್ಪೂನ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1.5 ಸ್ಪೂನು ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಕಡಲೆ ಹಿಟ್ಟು, ಬೋಂಡನ ಮಾಡೋಕ್ಕೆ ಬಳಸ್ತಾರಲ್ಲ ಅದು, 1/2 ಕಪ್ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದೊಂದೇ ಫಿಶ್ನ ತೊಗೊಂಡ್ಬಿಟ್ಟು ನೀಟಾಗಿ ಇದಕ್ಕೆ ಮಸಾಲಾನ ಹಚ್ಕೊಬೇಕು. ಈ ಥರ ಕಟ್ಟಾಗಿರುತ್ತೆ ನೋಡಿ, ಆ ಪ್ಲೇಸಸಲ್ಲಿ ನೀಟಾಗಿ ಮಸಾಲಾನ ತುಂಬ್ಕೋಬೇಕು. ಇವಾಗೆಲ್ಲ ಈ ಥರನೇ ನೀಟಾಗಿ ಹಚ್ಕೊಂಡು ಎಲ್ಲ ಫಿಶ್ಗೂ ಹಚ್ಕೋಬೇಕು. ಮತ್ತು ಒಳಗಡೆನೂ ನೀಟಾಗಿ ಮಸಾಲಾನ ತುಂಬ್ಕೋಬೇಕು. ಈ ಥರ ಇದೇ ಥರನೇ ಎಲ್ಲ ಫಿಶ್ಗೂ ಈ ಥರನೇ ಮಸಾಲಾನ ಹಚ್ಕೋಬೇಕು. ಹಚ್ಚಿದ್ದಾಗಿದೆ. ಈಗ ಇದನ್ನು 1 ಅವರ್ ಮ್ಯಾರಿನೇಟ್ ಮಾಡ್ಕೋಬೇಕು. ಇವಾಗ ಒಂದು ಹಂಚಿಗೆ ಆಯಿಲ್ನ ಹಾಕ್ಬಿಟ್ಟು ನೀಟಾಗಿ ಬಿಸಿ ಮಾಡಿಕೊಂಡು, ಆಯಿಲೆಲ್ಲ ಬಿಸಿ ಆದಮೇಲೆ ಈ ಥರ ಫಿಶ್ನ ಹಾಕ್ಕೊಂಡಿದ್ದೀನಿ. ಮಸಾಲ ಜೊತೆನೇ ಸ್ವಲ್ಪ ಮಸಾಲಾನು ಮಿಕ್ಸ್ ಮಾಡಿಕೊಂಡು ಫಿಶ್ನ ಹಾಕ್ಕೋಬೇಕು. ಆಗ ಅದ್ರ ಜೊತೆ ಬೇಯೋದ್ರಿಂದ ಫಿಶ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರನೇ ಒಂದು ಸೈಡ್ ಬೇಯಿಸಿದಾದ್ಮೇಲೆ ಇನ್ನೊಂದು ಸೈಡ್ ಈ ಥರ ಮಡಚಿ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ದೀನಿ, ನೀಟಾಗಿ ಬೇಯ್ಕೊಳ್ಳಿ ಅಂತ ಅಷ್ಟೇ. ಮತ್ತು ಇನ್ನೊಂದು ಸೈಡ್ ಈ ಥರ ತಿರುಗಿಸ್ಬಿಟ್ಟು 2 ಟೈಮ್ಸ್ ಇಲ್ಲ 3 ಟೈಮ್ಸ್ ಮಾಡಿಬಿಟ್ಟು ನೀಟಾಗಿ ಬೇಯಿಸ್ಕೊಂಡ್ರೆ ನೀಟಾಗಿ ಬೆಂದಿರುತ್ತೆ. ಆಗಿದೆ ನೋಡಿ. ಇವಾಗ ನೋಡಿ ರೆಡಿಯಾಗಿದೆ ಸಖತ್ ಟೇಸ್ಟಿಯಾಗಿರೋ ಬಾಂಗ್ಡಾ ಫಿಶ್ ತವಾ ಫ್ರೈ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.